ವೆಲ್ಕಮ್ ಬ್ಯಾಕ್. ಚಳಿಗಾಲ ಬಂತು, ಆದರೂ ಬಿಬಿಎಂಪಿ ಮಕ್ಕಳಿಗೆ ಸ್ವೆಟರ್ ಕೊಟ್ಟಿಲ್ಲ. ಕಳೆದ ವರ್ಷದ ಸ್ವೆಟರ್ ಹಗರಣ ಸಾಕಷ್ಟು ಸದ್ದು ಮಾಡಿತು. ಈ ಬಾರಿ ಸ್ವೆಟರ್ ಬದಲಾಗಿ ಹಣ ಕೊಡ್ತಾರಂತೆ ಬಿಬಿಎಂಪಿ ಅಧಿಕಾರಿಗಳು. ಏನಿದು ಹೊಸ ಟ್ವಿಸ್ಟ್ ನೋಡಿ. ಕಳೆದ ಬಾರಿ ಶಾಲಾ ಮಕ್ಕಳ ಸ್ವೆಟರ್ ಹಗರಣ. ಈ ಬಾರಿ ಬಿಬಿಎಂಪಿ ಶಾಲಾ ಮಕ್ಕಳಿಗಿಲ್ಲ ಸ್ವೆಟರ್. ಮಳೆಗಾಲ ಮುಗಿತಿದ್ದಂತೆ ಚಳಿಗಾಲ ಶುರುವಾಗುವ ಸಮಯ. ಬಿಬಿಎಂಪಿ ಮಾತ್ರ ಶಾಲಾ ಮಕ್ಕಳಿಗೆ ಅಗತ್ಯವಾಗಿರುವ ಸ್ವೆಟರ್ಸ್ ಕೊಟ್ಟಿಲ್ಲ. ಈ ಮೊದಲು ಕೊಟ್ಟಿದ್ದ ಕಳಪೆ ಗುಣಮಟ್ಟದ ಸ್ವೆಟರ್ಸ್ ಹಾಳಾಗಿವೆ. ಹಾಗಾಗಿ ಮಕ್ಕಳು ನಡುಗುತ್ತಾ ಶಾಲೆಗೆ ಬರಬೇಕಾಗಿದೆ. 23,000 ಮಕ್ಕಳಿಗೆ ಸ್ವೆಟರ್ ಯೋಜನೆಗೆ ಅಡ್ಡಿಯಾಗಿರೋದು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿದ್ದ ಗೋಲ್ಮಾಲ್. ಎವ್ಯಾಲ್ಯೂಷನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಎವ್ಯಾಲ್ಯೂಷನ್ ಮಾಡಿದಾಗ ಸಿಂಗಲ್ ಬಿಡ್ಡರ್ ಆಯಿತು. ನಾವು ಸಿಂಗಲ್ ಬಿಡ್ಡರ್ ಆದರೆ KTPP ನಿಯಮ ಪ್ರಕಾರ ರೀಟೆಂಡರ್ ಹೋಗಬೇಕು, ಇಲ್ಲ ಸಮಯಾವಕಾಶದ ಕೊರತೆ ಇದ್ರೆ ಕ್ಯಾನ್ಸಲ್ ಮಾಡಿ ಮುಂದಿನ ಏನೇನು ಆಕ್ಷನ್ಸ್ ತಗೋಬೇಕಾಗಿದ್ದು ಬರುತ್ತೆ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಳೆದ ವರ್ಷದ ಸ್ವೆಟರ್ ಹಗರಣ ಭಾರಿ ಸದ್ದು ಮಾಡಿತ್ತು. ಬಿಬಿಎಂಪಿ ಹಗರಣದಲ್ಲಿ ರಾಜ್ಯ ಸರ್ಕಾರವೇ ತಲೆ ತಗ್ಗಿಸುವಂತಾಗಿತ್ತು. ಇದೀಗ ಟೆಂಡರ್ ಗೋಲ್ಮಾಲ್ ತಡೆಯಲು ಹಣವನ್ನ ನೇರವಾಗಿ ಪೋಷಕರ ಅಕೌಂಟ್ಗೆ ಹಾಕಲು ನಿರ್ಧಾರ ಮಾಡಿದೆ. ಅಕೌಂಟ್ಗೆ ದುಡ್ಡು ಹಾಕಿದ ಬಳಿಕ ಸ್ವೆಟರ್ ಖರೀದಿ ಆಯ್ತಾ ಇಲ್ವಾ ಅನ್ನೋದನ್ನ ಫಾಲೋ ಮಾಡ್ತಾರಂತೆ. ನರ್ಸರಿ ಮಕ್ಕಳಿಗೆ 632 ರೂಪಾಯಿ ಫಿಕ್ಸ್ ಮಾಡಿದ್ವಿ, 2 ಸ್ವೆಟರ್. ನರ್ಸರಿ ಅವರಿಗೆ ಅವರ ಪೇರೆಂಟ್ಸ್ ಅಕೌಂಟ್ ತಗೊತಾ ಇದ್ವಿ. ಮತ್ತೆ ನಾವು ಎನ್ಫೋರ್ಸ್ ಮಾಡ್ತೀವಿ, ನೀವು ಈ ತರ ಸ್ವೆಟರ್ ತಗೊಂಡು ಹಾಕೊಂಡ್ ಬರಬೇಕು ಅಂತ. ರೀಟೆಂಡರ್ ಕರೆದು ಸ್ವೆಟರ್ಸ್ ಖರೀದಿಸಿ ಕೊಡೋದಕ್ಕೆ 2 ತಿಂಗಳು ಆಗಬಹುದು. ಆದ್ರೆ ಅಷ್ಟರಲ್ಲೇ ಶೈಕ್ಷಣಿಕ ವರ್ಷವೇ ಮುಗಿದು ಹೋಗುತ್ತೆ. ಹಾಗಾಗಿ ಹಣ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನಿಜವಾಗ್ಲೂ ಸ್ವೆಟರ್ ಖರೀದಿ ಮಾಡ್ತಾರಾ ಪೋಷಕರು ಅನ್ನೋದೇ ಈಗಿರುವ ಪ್ರಶ್ನೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ. ನಿಷೇಧಿತ ಪಿಎಫ್ಐ ಸಂಘಟನೆ ಕಾರ್ಯಕರ್ತರ ಕೇಸ್ನಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬಂಧಿತ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ತಯಾರಿಕೆಗೆ ಮುಂದಾಗಿದ್ದಾರೆ. ಆರೋಪಿಗಳ ಕ್ರಿಮಿನಲ್ ಹಿಸ್ಟರಿ ಕಲೆ ಹಾಕ್ತಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ ನೋಡಿ. 15 ಪಿಎಫ್ಐ ಕಾರ್ಯಕರ್ತರ ಕ್ರಿಮಿನಲ್ ಹಿಸ್ಟರಿ ಪರಿಶೀಲನೆ. ಹಿಂದಿನ ಕೇಸ್ ಹಿಡಿದು ಚಾರ್ಜ್ ಶೀಟ್ ಸಿದ್ಧತೆಗೆ ಸ್ಕೆಚ್. ಕೆಜಿಹಳ್ಳಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದ 15 ಮಂದಿ ಪಿಎಫ್ಐ ಕಾರ್ಯಕರ್ತರ ಅಪರಾಧ ಹಿನ್ನೆಲೆ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಶಿರಸಿ, ಸಾಗರ, ಶಿವಮೊಗ್ಗ, ತೀರ್ಥಹಳ್ಳಿ ಹಾಗೂ ಮಂಗಳೂರಲ್ಲೂ ಹಳೆ ಕೇಸ್ ಪರಿಶೀಲಿಸ್ತಾ ಇದ್ದು, ಯಾರು ಯಾವ ಕೇಸ್ನಲ್ಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಆರೋಪಿಗಳ ಹಿನ್ನೆಲೆ, ಈಗಾಗಲೇ ಭಾಗಿಯಾಗಿರುವ ಕೇಸ್ ಹಿಸ್ಟರಿ, ಆರೋಪಿಗಳ ವಿರುದ್ಧ ಸಿಕ್ಕಿರೋ ಎವಿಡೆನ್ಸ್ ಸಂಗ್ರಹ ಮಾಡ್ತಿದ್ದಾರೆ. ಕಳೆದ 5 ವರ್ಷದಿಂದ ದಾಖಲಾಗಿರುವ ಕೇಸ್ ಡೀಟೇಲ್ಸ್ ಪಡೆದು ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ ಆರೋಪಿಗಳ ಕ್ರೈಮ್ ಹಿಸ್ಟರಿಯನ್ನ ಎಳೆ ಎಳೆಯಾಗಿ ದಾಖಲೆ ಸಮೇತ ಕಲೆ ಹಾಕ್ತಿದ್ದು, 180 ದಿನಗಳಲ್ಲಿ 15 ಆರೋಪಿಗಳ ವಿರುದ್ಧ ದೋಷಾರೋಪಣ ಸಿದ್ಧಪಡಿಸಲಾಗ್ತಿದೆ. ಈ ಮೂಲಕ ಪಿಎಫ್ಐ ಆರೋಪಿಗಳ ಮೇಲೆ ಕಾನೂನು ಬಿಗಿ ಮಾಡಲು ನಿರ್ಧಾರ ಮಾಡಲಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ ಆದ್ಮೇಲೆ